ಸಮಾಜವನ್ನ ಮೀಸಲಾತಿಯಿಂದ ವಂಚಿತರು ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 2016ರಲ್ಲಿ ನಾವು ಮನವಿಯನ್ನು ಕೊಟ್ಟಾಗ ನಮ್ಮ ರಾಜ್ಯದಲ್ಲಿ ಕೊಡಗು, ಬೀದರ್, ಕಲಬುರಗಿ, ಯಾದಗಿರಿ ಈ ಪ್ರಾಂತದ ಜನರಿಗೆ ಎಸ್ಟಿ ಸರ್ಟಿಫಿಕೇಟ್ ಅನ್ನ ಸಿಂಧುತ್ವವನ್ನ ಕೊಡಬೇಕು ಅಂತ ಆದೇಶ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಅಧಿಕಾರಿಗಳು ನಮಗೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಡ್ತಾ ಇಲ್ಲ. ಯಾಕೆ ನಾವು ಈ ದೇಶದ ಕಾನೂನು ಅಡಿಯೊಳಗೆ ಅದೇವೋ ಇಲ್ಲೋ? ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕುರುಬರಿಗೆ ಸೇರ್ತೈತೋ ಸೇರಲ್ಲೋ? ಇದು ಇಡೀ ರಾಷ್ಟ್ರದಲ್ಲಿ 15 ಕೋಟಿ ಕುರುಬರಿಗೆ ಅನ್ಯಾಯ ಆಗ್ತಾ ಇದೆ. ನಾವು ಹುಲ್ಲುಗಾಲಿನ ಕಾಶ್ಮೀರದಿಂದ ಕೇರಳ ಪ್ರಾಂತದವರೆಗೆ ಇಡೀ ದೇಶದ ಉದ್ದಕ್ಕೂ ಸರಿ ಸುಮಾರು 15 ಕೋಟಿ ಜನಗಳಿದ್ದೇವೆ. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ನಮಗೆ SC ಅಂತಾರೆ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಶೆಡ್ಯೂಲ್ ಟ್ರೈಬ್ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಯಾಕೆ ನಮಗೆ ಸಿಂಧುತ್ವ ಕೊಡ್ತಾ ಇಲ್ಲ? ಮುಖ್ಯಮಂತ್ರಿಗಳು ಒಂದು ರೀತಿ ಹೇಳಿಕೆಯನ್ನ ಕೊಡ್ತಾರೆ, ಮತ್ತೆ ಶೆಡ್ಯೂಲ್ ಸಮಾಜಕ್ಕೆ ಸೇರಿದಂತ ಉಗ್ರಪ್ಪ ಅವರು ಅತ್ಯಂತ ವಿಕೋಪದಿಂದ ಕುರುಬ ಸಮಾಜದ ಬೇಸರ ಅಲ್ಲ ಅನ್ನೋ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಉಗ್ರಪ್ಪನವರು ನಿಮಗೆ ಯಾವ ನೈತಿಕತೆ ಇದೆ ಕುರುಬರಿಗೆ ಮೀಸಲಾತಿ ಕೊಡಬಾರ್ದು ಅಂತ ಹೇಳಕ್ಕೆ? ಒಂದು ವೆಬ್ಸೈಟ್ ಇದೆ, ಶೆಡ್ಯೂಲ್ ಟ್ರೈಬ್ ವೆಬ್ಸೈಟ್ ಇದೆ ಕೇಂದ್ರ ಸರ್ಕಾರದ. ಆ ವೆಬ್ಸೈಟ್ಗೆ ಹೋಗಿ ಉಗ್ರಪ್ಪನವರೇ ದಯವಿಟ್ಟು ತೆಗೆದು ನೋಡ್ರಿ. 1950 ಆ ಒಂದು ಕೇಂದ್ರ ಸರ್ಕಾರದ ವೆಬ್ಸೈಟ್ ಅಲ್ಲಿ ನಾವು ಶೆಡ್ಯೂಲ್ ಟ್ರೈಬಲ್ ಇದ್ದೇವೆ. ನೀವು ಶೆಡ್ಯೂಲ್ ಟ್ರೈಬಿಗೆ ಬಂದಿದ್ದು ಉಗ್ರಪ್ಪನವರೇ 91ರಿಂದ, ನಾವು ಬಂದಿದ್ದು 1950ರಿಂದ. ನಾವು ನಿಮ್ಮ ಸಮಾಜಕ್ಕೆ ಶೆಡ್ಯೂಲ್ ಟ್ರೈಬ್ ಇಂದ ತೆಗೀರಿ ಅಂತ ಹೇಳ್ತಾ ಇಲ್ಲ. ಆದ್ರೆ ನಮಗಿರುವ ಮೀಸಲಾತಿಯನ್ನ ಕೊಡಬೇಡ ಅಂತ ಮುಖ್ಯಮಂತ್ರಿ ಇರುವ ವೇದಿಕೆ ಮೇಲೆ ನೀವು ಖಂಡಿಸ್ತೀರಿ. ಪ್ರತಿದಿನ ಒಂದೊಂದು ವೇದಿಕೆ ಮೇಲೆ ನಮಗ್ ಖಂಡಿಸ್ತೀರಿ. ಯಾವ ನೈತಿಕತೆ ಮೇಲೆ ಖಂಡಿಸ್ತೀರಿ? ನೀವು ಖಂಡಿಸೋದಾತಂದ್ರೆ ನೇರವಾಗಿ ಖಂಡಿಸ್ರಿ, ಚುನಾವಣೆಯಲ್ಲಿ ಬರ್ರಿ. ನೀವು ಬಳ್ಳಾರಿಗೆ ಸೋತಿದ್ದು ಎದಕ್ಕೆ ಗೊತ್ತಲ್ಲ? ನಮ್ಮನ್ನು ಖಂಡಿಸಿದ್ದಕ್ಕೆ ನಮ್ಮ ಸಮಾಜ ನಿಮಗೆ ಓಟ್ ಕೊಡೋದಕ್ಕೆ ನೀವು ಸೋತೀರಿ, ಅದು ಗಮನದಲ್ಲಿ ಇರಲಿ. ಬರೋ ದಿನಗಳಲ್ಲಿ ಕುರುಬರು ಹಿಂಗೆ ಇರಲ್ಲ. ನೀವೇನು ಮೊನ್ನೆ ಉಗ್ರಪ್ಪನವ್ರ ಸ್ಟೇಟ್ಮೆಂಟ್ ಕೊಟ್ರಲ್ಲ, ನಾವು ಓಟ್ ಹಾಕ್ತೇವೆ, MLA ಗೆಲ್ತಾರೆ, ಅವ್ರಿಗೆ ಸೊಕ್ಕ ಬರ್ತೈತೆ ಅಂದ್ರಲ್ಲ, ಮತ್ತೆ ನಾವು ನಿಮಗ್ ಓಟ್ ಹಾಕ್ಯವಲ್ಲ, ಮತ್ತೆ ನಿಮಗೇನ್ ಬಂದೈತಿ? ನಮ್ಮ ಓಟ್ ಹಾಕಿಸ್ಕೋತಿರಲ್ಲ. ಇವತ್ತು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅಧಿಕಾರ ಎಲ್ಲೆಲ್ಲಿ ಬಂದಿದೆ ಅಂದ್ರೆ, ಎಲ್ಲೆಲ್ಲಿ ಕುರುಬರು ಒಂದು ಕಡೆ ಕುರುಬರು ಓಟ್ ಹಾಕಿದ್ರು, ಹಂಗಾಗಿ 140 ಮತಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಗೆದ್ದಿದೆ. ನಾವುಗಳು ಪ್ರತ್ಯೇಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ 1935ರಲ್ಲಿ ಯಾವ ನಿರ್ಧಾರವನ್ನು ತಗೊಂಡ್ರಲ್ಲ, ಅವತ್ತಿನ ಕಾಲಘಟ್ಟದಲ್ಲಿ ಮುಸ್ಲಿಂ ಲೀಗು, ವಿಶ್ವ ಹಿಂದೂ ಪರಿಷತ್ತು ಹಿಂದೂಗಳಿಗೆ ಗೌರವ ಇಲ್ಲಾರ್ದಂತ ಸ್ಥಿತಿ ಇತ್ತಲ್ಲ, ಅವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಧಾರ ತಗೊಂಡ್ರಲ್ಲ, ಪ್ರತ್ಯೇಕವಾಗಿ ಪರಿಶಿಷ್ಟ ಪಂಗಡ ಶೆಡ್ಯೂಲ್ ಸೇರಿದವರು SC ಜನಾಂಗ ಸೇರಿದವ್ರು ಮಾತ್ರ ಪ್ರತ್ಯೇಕವಾದ ರಾಷ್ಟ್ರ ಕಟ್ಟಬೇಕಾಗತ್ತಂತ ಹೇಳಿದ್ರಲ್ಲ, ಆ ಮಾತಿಗೆ ಇಡೀ ದೇಶ ಅವತ್ತು ಒಪ್ಕೋತು. ಅಂತ ಪರಿಸ್ಥಿತಿ ಮತ್ತೆ ಈ ದೇಶದಲ್ಲಿ ಬರುವಂತ ಎಲ್ಲ ಸಂದೇಹಗಳು ಇವತ್ತು ಕಾಣ್ತಾ ಇದ್ದಾವೆ. ನಾವು ಬರದಿನಗಳಲ್ಲಿ ಪ್ರತ್ಯೇಕವಾಗಿ ನಮಗೆ ಮತದಾನ ಮಾಡುವಂತ ಹಕ್ಕು ಬೇಕು ಅಂತ ಕೇಳಿದಾಗ ನೀವೇನ್ ಮಾಡಕ್ ಸಾಧ್ಯ? ನಾವು ಇಡೀ ರಾಜ್ಯಾದ್ಯಂತ ಚುನಾವಣೆ ಟೈಮ್ನಲ್ಲಿ ಶೆಡ್ಯೂಲ್ ಟೈಮ್ ಕೊಡ್ಬೇಕು, ಇಲ್ಲ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತೀರಿ ನೀವು? ಚುನಾವಣೆ ಬಹಿಷ್ಕಾರ ಮಾಡುವಂತ ಸಂದರ್ಭ ಬರ್ತದೆ. ಇವತ್ತು ಬೆಳಗ್ಗೆ ಎದ್ರೆ ಸುಮ್ಕನೆ ಕುರುಬರ ಮೇಲೆ ಅಲ್ಟ್ರಾಸಿಟಿ ಮಾಡ್ತೀರಿ. ಗೊಂಡ ಕುರುಬ ಸರ್ಟಿಫಿಕೇಟ್ ಕೊಡಕತ್ರ ತಹಸೀಲ್ದಾರ್ ಮೇಲೆ ಹೋಗಿ ಧಮಕಿ ಹಾಕ್ತೀರಿ, ಜೋರ್ ಮಾಡ್ತೀರಿ. ಜಿಲ್ಲಾಧಿಕಾರಿಗೆ ಹೋಗ್ತೀರಿ, ಧಮಕಿ ಹಾಕ್ತೀರಿ, ಜೋರ್ ಮಾಡ್ತೀರಿ. ನೀವು ಕಾನೂನು ಪಂಡಿತರ ತರ ಭಾಷಣ ಬಿಗಿತೀರಿ. ನೀವು ಇದೇ ಶೆಡ್ಯೂಲ್ ಟ್ರೈಬ್ ವೆಬ್ಸೈಟ್ಗೆ ಹೋಗಿ ನೋಡ್ರಿ. ಇದರಲ್ಲಿ ನೀವು ಕೂಡ ಶೆಡ್ಯೂಲ್ ಟ್ರೈಬಲ್ ಇದ್ದಾರೆ, ಕುರುಬರು ಕೂಡ ಶೆಡ್ಯೂಲ್ ಟ್ರೈಬಲ್ ಇದ್ದಾರೆ. ಯಾಕೆ ಕಾನೂನು ನಿಮ್ಗೆ ಗೊತ್ತಿದ್ರು ಕೂಡ ದಾರಿ ತಪ್ಪಿಸ್ತೀರಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದಂತೂ ಕತಿ ಮುಗೀತು. ಇನ್ ಮೇಲೆ ಅವರು ರಾಜಕೀಯದಿಂದ ಇನ್ನೊಂದು ತಿಂಗಳ 2 ತಿಂಗಳ ನಿವೃತ್ತಿಯನ್ನು ಘೋಷಿಸ್ತಾರೆ. ಕಾಂಗ್ರೆಸ್ಗೆ ಸರಿಯಾದಂತ ಪಾಠ ಕಲಿಸ್ತಾರೆ. ಆದ್ರೆ ನಾವು ಕುರುಬ ಸಮಾಜದವರು
ಯಾರು ಯಾವ ಪಕ್ಷ ನಮಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡ್ತದೆ ಅವ್ರಿಗೆ ಮಾತ್ರ ವೋಟ್ ಹಾಕ್ಬೇಕನ್ನುವಂತ ತೀರ್ಮಾನ ತಗೋಬೇಕಾಗ್ತದೆ ಬಂಧುಗಳೇ ತಿಳ್ಕೊಳ್ಳಿ. ಯಾಕಂದ್ರೆ ನೀವೆಲ್ಲ ನಮಗೆ ಒಲಿಸಿಗಿರಿ ಅನ್ನುವಂತ ನಿಟ್ಟಿಗೆ ಬಂದಿರಿ. ನಾವು ಇಡೀ ದೇಶದ ಉದ್ದಗಲಕ್ಕಿದ್ದೇವೆ, ದೇಶದ ಮೂಲ ನಿವಾಸಿಗಳು. ಬ್ರಿಟಿಷರು ಶಾಹು ಮಹಾರಾಜರು 1901 ನಮಗೆ ಮೀಸಲಾತಿಯನ್ನು ಕೊಟ್ಟಿದ್ರು, ಗೊತ್ತಿರ್ಲಿ. ಅದೇ ಶೆಡ್ಯೂಲ್ ಟ್ರೈಬ್ ಅನ್ನ ಸ್ವತಂತ್ರ ನಂತರ ಕೂಡ ಬಂತು. ಆದ್ರೆ ಇತ್ತೀಚೆಗೆ ತಾರತಮ್ಯದಿಂದ ಕುರುಬ ಸಮಾಜದ ಮಕ್ಕಳಿಗೆ ಶೈಕ್ಷಣಿಕವಾಗಿ, ಆರೋಗ್ಯಕರವಾಗಿ, ಶೈಕ್ಷಣಿಕವಾಗಿ ನಮಗೆ ಸಾಕಷ್ಟು ಅನ್ಯಾಯ ಆಗಿದೆ. ಇವತ್ತು ಬೀದರ್ದಲ್ಲಿ ಅಣ್ಣನ ಮಕ್ಕಳಿಗೆ ಕೊಡ್ತಾರೆ, ತಮ್ಮನ ಮಕ್ಕಳಿಗೆ ಕೊಡಲ್ಲ. ಒಂದೇ ಮಾಡಲಿ ನಮ್ಮ ಶಿವಾಜಿ ಬಂದಿಲ್ಲ, ಶಿವಾಜಿ ಪಟ್ಟಣ್ ಅವ್ರ ಮನೆ 4 ಮಂದಿ ಅಣ್ಣ ತಮ್ಮರು, ಇಬ್ಬರಿಗೆ ಕೊಟ್ಟಾರೆ ಶೆಡ್ಯೂಲ್ ಟ್ರೈಬ್ ಅಂತ, ಇನ್ನಿಬ್ಬರಿಗೆ ಕೊಟ್ಟಿಲ್ಲ. ಅವ್ರ ಅಣ್ಣ ಕೊಟ್ಟಾರ ಪಂಚಾಯತ್ ಇದ್ರು 3 ಪುರಸಭೆ ಮೆಂಬರ್ ಅವರು ಎಸ್ ಟಿ ಅಲ್ಲಿ. ಆದ್ರೆ ಸ್ವತಃ ಶಿವಾಜಿಗೆ ಕೊಟ್ಟಿಲ್ಲ. ಯಾಕೆ ಈ ದೇಶದಲ್ಲಿ ಕಾನೂನು ಏನಾದ್ರು ತಿದ್ದುಪಡಿ ಆಯ್ತಾ? ಯಾಕೆ ಈ ರೀತಿ ತಾರತಮ್ಯ? ಹಂಗಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಈಗಾಗಲೇ 2018ರಲ್ಲಿ ಏನು ಕೇಂದ್ರದ ಶೆಡ್ಯೂಲ್ ಟ್ರೈಬ್ ಕಮಿಷನರ್ ಆರ್ಗ್ಯುಮೆಂಟ್ ಆಗಿ ಕುರುಬ ಸಮಾಜದ ಎಲ್ಲ ನಾವು ಇಲಾಖೆಗಳಿಂದ ತನಿಖೆ ಮಾಡಿದಾಗ, ಆರ್ಜಿದಿಂದ ತನಿಖೆ ಮಾಡಿದಾಗ ಅವರು ಎಸ್ ಟಿ ಪಂಗಡಕ್ಕೆ ಸೇರ್ತಾರೆ, ಶೆಡ್ಯೂಲ್ ಟ್ರೈಬ್ ಅವ್ರ ಕಡೆ ಇದಾವೆ ಲಕ್ಷಣಗಳು ಅಂತೇಳಿ ಅವ್ರ ಆರ್ಗ್ಯುಮೆಂಟ್ ಮಾಡಿ ಆದೇಶ ಪತ್ರವನ್ನ ಇಟ್ಕೊಂಡಾರೆ. ಮತ್ತು ಇತ್ತೀಚೆಗೆ ಕುಲಶಾಸ್ತ್ರ ಅಧ್ಯಯನ ವರದಿ ಬಗ್ಗೆ ಮಾತಾಡ್ತಾರೆ. ಆ RGI ಅಂತ ಒಂದು ಇಲಾಖೆ ಇದೆ. ಮೊನ್ನೆ ನಮ್ಮ ನಿರಂಜನ್ ಸ್ವಾಮೀಜಿ ಅವರು ಮಾತಾಡುವಾಗ ಮತ್ತು ಮುಖ್ಯಮಂತ್ರಿಗಳು ಮಾತಾಡೋದು ತಾವು ನೋಡಿದಿರಿ. ನಾವು RGI ಇಲಾಖೆಗೆ ಹೋಗಿ ಮಾತಾಡಿದಾಗ RGI ಇಲಾಖೆದಲ್ಲೇನೆ ಸಾಕಷ್ಟು ತಾರತಮ್ಯ ಇದೆ. ಆ RGI ಅದೊಂಥರ ಏಜೆಂಟ್ ಆಫೀಸ್ ಆದಂಗ ಆಗ್ಬಿಟ್ಟಿದೆ. ಕೆಲವೊಬ್ರು ಬಂದು ಅಲ್ಲಿ ಕುರುಬರಿಗೆ ಮೀಸಲಾತಿ ಕೊಡಬಾರ್ದು ಎಸ್ ಟಿ ಟ್ರೈಬ್ ಅಂತ ಸರ್ಟಿಫಿಕೇಟ್ ಇದು ಇಲ್ಲ ಬಣಿವೆಯಲ್ಲಿ ಕೊಟ್ಟೋಗ. ನೀವು ಇದನ್ನ ಮಾಡಕ ಡೆಲ್ಲಿಯಲ್ಲಿ ಕುಂತಿದ್ದು, ನಾವು RGI ಆಫೀಸ್ ಎದುರುಗಡೆನೆ ಹೋರಾಟ ಮಾಡಬೇಕಾಗ್ತದೆ ಬರೋ ದಿನಗಳಲ್ಲಿ. ಇಲ್ಲಿ ಮಂತ್ರಿಗಳು ಬರ್ತೀರಿ, ಚುನಾವಣೆ ಬಂದಾಗ ಕುರುಬರ ಬಗ್ಗೆ ಮಾತಾಡ್ತೀರಿ, ಓಟ್ ಹಾಕಿಸ್ಕೋತೀರಿ, ಹೋಗ್ತೀರಿ. ನೀವು ಕೂಡ ಕುರುಬರು ಸ್ವಲ್ಪ ಮಳ್ಳ ಇದ್ದೀರಿ. ನೀವು ಚುನಾವಣೆ ಬಂದಾಗ ಒಂದ್ಸರಿ ಗಟ್ಟಿಯಾಗಿ ಧ್ವನಿ ಇಟ್ಕೊಂಡು ನಮಗೆ ಯಾರು ಎಸ್ ಟಿ ಕೊಡ್ತಾರೋ ಅವ್ರ ಪರ ಇರ್ತೇವಂತ ಇನ್ಮೇಲೆ ಧ್ವನಿ ಕೊಡ್ಬೇಕು ನೀವು. ಹಂಗಾಗಿ ಬರೋ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋಣ, ನಮ್ಮ ಹಕ್ಕೊತ್ತಾಯ ಮಾಡೋಣ. ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಹಕ್ಕನ್ನು ಕೇಳಲಿಕ್ಕೆ ಪ್ರಾವಿಷನ್ ಇದೆ. ಆ ನಿಟ್ಟಿನಲ್ಲಿ ನಾವು ಹಕ್ಕೊತ್ತಾಯ ಮಾಡಿ ನಮ್ಮ ಒಂದು ಹಕ್ಕನ್ನ ಪಡೆಯುವಂತ ಪ್ರಯತ್ನವನ್ನು ಮಾಡೋಣ. ನಾವೇನು ಹೊಸ ಕೇಳ್ತಾ ಇಲ್ಲ, ಇರುವುದನ್ನೇ ನೀವು ಸರಿಪಡಿಸಿ ಆ ಕಾಗದ ಪತ್ರ ನೋಡಿ ನಮಗೆ ಜಿಲ್ಲಾಧಿಕಾರಿ ಮುಖಾಂತರ ಸಂದೇಶ ಕಳಿಸಿ ಶೆಡ್ಯೂಲ್ ಟ್ರೈಬ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ಬೇಕಂತೇಳಿ ಇವತ್ತು ನಾವು ಯಾದಗಿರಿ ಜಿಲ್ಲಾಧಿಕಾರಿ ಮುಖಾಂತರ ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಒತ್ತಾಯ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇವೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ